ಶ್ವೇತಾನಾಯಕ್ ಗುರುಗಳೇ, ಪ್ರೀತಿ ಮಾತು ಮತ್ತು ಕೌನ್ಸಿಲಿಂಗ್ ಮೂಲಕ ಎಲ್ಲರ ಸಮಸ್ಯೆಗಳನ್ನು ಕೇಳಿ ಅವು ನಿಮ್ಮ ಮನಸ್ಸನ್ನು ಕಲಕುವುದಿಲ್ವೇ? ಅದನ್ನು ಹೇಗೆ ನಿಭಾಯಿಸ್ತೀರಾ ಅಂತ ನೋಡಿ. ಇದು ಬಹಳ ಮುಖ್ಯವಾಗಿ ನಾನು ಇವೆಲ್ಲವನ್ನು ನಿಭಾಯಿಸಲಿಕ್ಕೆ ನನಗೊಂದು ಶಕ್ತಿ ಇದ್ದರೆ ಮಾತ್ರ ಅದು ಸಾಧ್ಯ. ಶಕ್ತಿ ಅಂದರೆ ಯಾವುದೋ ಅತೀಂದ್ರಿಯವಾದ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾವಾಗ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಅತ್ಯಂತ ಪ್ರೀತಿ ಹಾಗೂ ಕರುಣೆಯಿಂದ ಹಾಗೂ ಹೆಚ್ಚು ತನ್ಮಯತೆಯಿಂದ ತುಂಬ ಇಷ್ಟಪಟ್ಟು ಮಾಡ್ತೀರಿ, ಅಲ್ಲಿ ಯಾವುದೂ ಕೂಡ ನಿಮ್ಮನ್ನು ಕೆಡಿಸೋದಿಕ್ಕೆ ಸಾಧ್ಯವಿಲ್ಲ. ಅದು ಯಾವುದೇ ಕೆಲಸ ಆಗಿರ್ಬೋದು. ನೀವು ಮನೆಗೆ ಬಂದ ಅತಿಥಿಗಳನ್ನು ಎಷ್ಟು ಚೆನ್ನಾಗಿ ಉಪಚಾರ ಮಾಡ್ತೀರಾ, ಎಷ್ಟು ಒಳ್ಳೊಳ್ಳೆ ಅಡುಗೆ ಮಾಡಿಡ್ತೀರಾ, ಅಥವಾ ಅವರ ಬೇಕು ಬೇಡಗಳನ್ನು ಪೂರೈಸ್ತೀರಾ, ಅವರು ಬಂದು ಹೋಗುವವರೆಗೂ ಕೂಡ ಅವರನ್ನು ಎಷ್ಟು ಚೆನ್ನಾಗಿ ಉಪಚಾರ ಮಾಡ್ತೀರಿ. ಅದು 10 ಜನ ಬರಲಿ, 50 ಜನ ಬರಲಿ, ನಿಮ್ಮ ಶಕ್ತಿಯ ಅನುಸಾರವಾಗಿ ನೀವು ಮಾಡ್ತೀರ. ಅಂದರೆ ನಿಮ್ಮ ಉಪಚಾರ ಬಹಳ ವೈಭೋಗದಿಂದ ಇದೆ ಅನ್ನೋದಲ್ಲಿ ಮುಖ್ಯವಲ್ಲ. ನಿಮ್ಮ ಉಪಚಾರ ಅತ್ಯಂತ ಸಮರ್ಪಣೆ ಹಾಗೂ ಅತಿಥಿ ದೇವೋಭವ, ಅಂದರೆ ಬಂದ ಅತಿಥಿಗಳು ನಮ್ಮ ಸಂಬಂಧಿಕರಲ್ಲ, ಅವರು ಸಾಕ್ಷಾತ್ ಭಗವಂತ ಅಥವಾ ದೇವರೇ ಆಗಿದ್ದಾನೆ. ದೇವರು ಯಾವ ಮೂಲಕವಾದರೂ ಬರಬಹುದು, ಅತಿಥಿಗಳ ಮೂಲಕ ಬಹಳ ಮುಖ್ಯವಾಗಿ ಬರ್ತಾನೆ ದೇವರು ಅಂತ ಹಿರಿಯರು ಹೇಳ್ತಾರೆ. ಹಾಗೆ ನಿಮ್ಮ ಮನೆಗೆ ಬಂದಂತಹ ನೆಂಟರುಗಳು, ಅತಿಥಿಗಳು, ಕೆಲವೊಮ್ಮೆ ಅವರಿಗೆ ನೀವು ಅಡುಗೆ ಮಾಡಿ ಬಡಿಸಬೇಕಾದಾಗ, ಅಯ್ಯೋ ಏನಪ್ಪ ಇದು ಹಣೆ ಬರ, ಬರೀ ನಮ್ಮ ಮನೆಯವರಿಗೆ ಬಡಿಸಾಕಲಿಕ್ಕೆ, ನಮ್ಮ ಮನೆಯವರಿಗೆ ಅಡುಗೆ ಬೇಯಿಸಲಿಕ್ಕೆ ನಮಗೆ ಟೈಮ್ ಸಾಕಾಗಲ್ಲ, ಇವ್ರು ಯಾರೋ ಬಂದುಬಿಟ್ರು ಅಂತ ಬೈಕೊಂಡು ನೀವು ಊಟ ಬಡಿಸಿದ್ರೆ ಅದು ಊಟವಲ್ಲ, ಅದು ವಿಷ ಅಲ್ವಾ? ಯಾವಾಗ ನೀವು ಯಾರಿಗೂ ಏನನ್ನೋ ಬಡಿಸುತ್ತಿದ್ದೀರಿ, ಎಷ್ಟು ಬಡಿಸಿದ್ರಿ ಅನ್ನೋದ್ರ ಮೇಲೆ ಹೊಟ್ಟೆ ತುಂಬುವುದಲ್ಲ, ಯಾವ ಭಾವನೆಯಲ್ಲಿ ಬಡಿಸಿದ್ರಿ ಅನ್ನೋದು ಹೊಟ್ಟೆ ತುಂಬಿಸುತ್ತೆ. ಒಬ್ಬ ಭಿಕ್ಷುಕನಿಗೆ ನೀವು ಏನಾದರೂ ಹಣನೋ ಅನ್ನನೋ ಕೊಡಬೇಕಾದ್ರೆ, ಏನಪ್ಪ ನಿಂದು ಒಳ್ಳೆ ಯಾವಾಗಲೂ ಕಿರಿಕಿರಿ ಮಾಡ್ತೀಯ, ಇಲ್ಲಿ ಬಂದು ಯಾವಾಗಲೂ ಸಾಯ್ತೀಯ, ಆತಗೆ ಅಂತ ಒಂಚೂರು ಅನ್ನ ಹಾಕಿದ್ರೆ ಪಾಪ ಅವನಿಗೆ ಆ ಮಾನಾಭಿಮಾನವನ್ನು ಮೀರಿ ನಿಂತಿದ್ದಾನೆ, ಬೇರೆ ದಾರಿ ಇಲ್ಲ, ಗತಿ ಇಲ್ಲ. ಅವನು ಹೆಂಗೋ ಬೈಸ್ಕೊಂಡೋ ಏನೋ ದುಡ್ಡು ತಗೊಳ್ಬೇಕು, ಅನ್ನ ತಗೊಳ್ಬೇಕು. ಅವನು ಮಾನಾಪಮಾನಕ್ಕೆ ಅಂತ ಒಬ್ಬ ಭಿಕ್ಷುಕ ನಿಂತರೆ ಅವನಿಗೆ ಹೊಟ್ಟೆ ತುಂಬಲ್ಲ. ಅಯ್ಯೋ ನೀವೇನಾದರೂ ಬೈಕೊಳ್ಳಿ, ನಮ್ಗೆ ಊಟ ಇಕ್ಕಿ ಅಂತಾನೆ. ಆದರೆ ಗೌರವಾನ್ವಿತವಾಗಿ ಮನೆಗೆ ಬಂದ ಅತಿಥಿಗಳಿಗೆ ನೀವೊಂದು ವೇಳೆ ಬೈಕೊಂಡು ಊಟ, ನೀವು ಭಕ್ಷ್ಯ ಭೋಜನಗಳನ್ನೇ ಇಡಿ, ಆದರೆ ನೀವು ತುಂಬ ಮುಖ ಸಿಂಡ್ರಿಸ್ಕೊಂಡು, ಮುಖ ಕಿವುಚಿಕೊಂಡು, ಅವರಿಗೆ ಅಷ್ಟೇನು ಸಮರ್ಪಣೆಯಿಂದ ಅಲ್ಲದೆ ತುಂಬ ಬೇಸರದಲ್ಲಿ ಅವರಿಗೆ ಯಾಕಾದರೂ ಬಂದರೋ ಇವರು ಅನ್ನೋ ಭಾವನೆಯಲ್ಲಿ ನೀವು ಅವರಿಗೆ ತುಂಬ ಭಕ್ಷ್ಯ ಭೋಜನಗಳನ್ನೇ ಇಟ್ಟರೂ ಕೂಡ ಅವರಿಗೆ ಅದರಿಂದ ಹೊಟ್ಟೆ ತುಂಬುವುದಿಲ್ಲ ಅಲ್ವಾ? ಹಾಗಾಗಿ ನಮ್ಮ ತಟ್ಟೆಗೆ ಎಷ್ಟು ಅನ್ನ ಇಟ್ಟರು ಅನ್ನೋದಕ್ಕಿಂತ ಯಾವ ಭಾವನೆಯಲ್ಲಿ ಇಟ್ಟರು ಊಟ ಬಡಿಸಬೇಕಾದ್ರೆ ಊಟ ಬಡಿಸುವವನ ಮುಖವನ್ನು ನೋಡ್ತಾರಂತೆ. ಅಯ್ಯೋ ಇವನು ಎಷ್ಟು ಪ್ರೀತಿಯಿಂದ ಬಿಡಿಸ್ತಾ ಇದ್ದಾನೋ ಇಲ್ವೋ ಅಂತ. ನಾವು ಜೀವನದಲ್ಲಿ ಯಾವುದೇ ವಿಚಾರವನ್ನು ನಿಭಾಯಿಸಲಿ ಅತ್ಯಂತ ಪ್ರೀತಿಯಿಂದ ನಿಭಾಯಿಸಬೇಕು, ಆಗ ನಮಗದು ಭಾರ ಅಲ್ಲ. ಹಾಗಾಗಿ ನನಗೂ ಅಷ್ಟೇ ಕೆಲವೊಮ್ಮೆ ಈ ಪ್ರೀತಿ ಮಾತು ಕಾರ್ಯಕ್ರಮ ಅಥವಾ ಕೌನ್ಸ್ಲಿಂಗ್ಗಳು ನೀವು ನಂಬಿ, ಈ ಎಲ್ಲವೂ ಕೂಡ ಅತ್ಯಂತ ದುಃಖದಿಂದ ತುಂಬಿದ ವಿಚಾರಗಳೇ. ಅದು ಕೌನ್ಸ್ಲಿಂಗ್ ಬರೋರು ಅಥವಾ ಕಾರ್ಯಕ್ರಮದಲ್ಲಿ ಮಾತಾಡೋರು ಯಾವುದೋ ಇನ್ವಿಟೇಷನ್ ಕೊಡಲಿಕ್ಕೆ ಬರೋದಿಲ್ಲ, ಅಥವಾ ಯಾವುದೋ ಶುಭ ಸಮಾರಂಭಕ್ಕೆ ಕರೀಲಿಕ್ಕೆ ಬರಲಿಕ್ಕಿಲ್ಲ. ಅವರು ಬರುವುದು ಅವರ ದುಃಖವನ್ನು ಹೊತ್ತು ಬರ್ತಾರೆ. ಅವುಗಳನ್ನು ಕೇಳಿಸಿಕೊಂಡಾಗ ಅಥವಾ ಅವುಗಳನ್ನು ನಾನು ನಿರಂತರವಾಗಿ ಕೇಳ್ತಾ ಹೋದಾಗ ನಿಮ್ಮೊಳಗಡೆ ಮನಸ್ಸು ಹಾಳಾಗಲ್ವಾ? ಅಥವಾ ನೆಗೆಟಿವ್ ವಿಚಾರಗಳನ್ನು ಕೇಳಿ ನೀವು ಹೇಗದನ್ನು ನಿಭಾಯಿಸ್ತೀರಾ ಅಂದಾಗ ನನಗನ್ಸೋದು, ಈ ಪ್ರಶ್ನೆ ನನಗೆ ಯಾವತ್ತೂ ಬಂದೇ ಇಲ್ಲ. ಅಯ್ಯೋ ನನಗೇನಾದರೂ ಆಗಿಬಿಟ್ರೆ, ಅಥವಾ ಇವನ್ನೆಲ್ಲ ಕೇಳಿ ನಾನು ಡಿಸ್ಟರ್ಬ್ ಆಗಿಬಿಟ್ರೆ, ಅಥವಾ ಇವನ್ನೆಲ್ಲ ಕೇಳಿ ನನ್ನ ಜೀವನ ನೆಗೆಟಿವ್ ಆಗಿಬಿಟ್ರೆ, ಅಥವಾ ಅವ್ರ ಕರ್ಮಗಳು ನನಗೆ ಬಂದುಬಿಟ್ರೆ. ಅಂದರೆ ಯಾವ ಕೆಲಸವನ್ನು ಕೇವಲ ಅವ್ರಿಗೆ ಒಳ್ಳೆಯದಾಗಲಿ, ಅಥವಾ ನನಗೆ ತಿಳಿದಿರೋದನ್ನು ಅವರಿಗೆ ಹೇಳೋದು, ಅಥವಾ ಅವ್ರಿಗೆ ಒಳ್ಳೆಯದಾಗಲಿ, ಅಥವಾ ಅವ್ರ ಮನಸ್ಸು ನಿರಾಳವಾಗಲಿ, ಅಥವಾ ಅವರಿಗೆ ಇದರಿಂದ ಉಪಯೋಗವಾಗಲಿ, ನನ್ನ ಯೋಚನೆ ಇಷ್ಟೇ ಇರೋದರಿಂದ ನನಗೆ ನೆಗೆಟಿವ್ಗಳು ಬಂದು ತಗಲುವುದಿಲ್ಲ. ನಾನು ಒಂದು ವೇಳೆ ಇದರಿಂದ ನನಗೇನಾದರೂ ಆದರೆ, ಇದರಿಂದ ನನ್ನ ಮೈಂಡ್ ಡಿಸ್ಟರ್ಬ್ ಆದರೆ, ಅಂದರೆ ನನ್ನ ಥಾಟ್ಸ್ ಅಥವಾ ನನ್ನ ಆಲೋಚನೆ ನೆಗೆಟಿವ್ ಬರಬಹುದು ಅನ್ನೋದನ್ನೇ ನಾನು ನಿರೀಕ್ಷಿಸ್ತಾ ಇದ್ದರೆ ಬರುತ್ತದು.
ಆದರೆ ಹಿಂಗೆ ಯಾರಾದರೂ ಕೇಳಿದಾಗಲೇ ನನಗೆ ಆ ಆಲೋಚನೆ ಬರೋದು. ಅದ್ರ ಹೊರತಾಗ ನಾನು ಇದ್ರ ಬಗ್ಗೆ ಕೇರೆ ಮಾಡುವುದಿಲ್ಲ. ಅಯ್ಯೋ, ನಾನು ಯಾವಾಗಲೂ ಅವ್ರದ್ದು ಗೋಳಿನ ಕತೆ, ದುಃಖದ ಕತೆ, ಕಣ್ಣೀರಿನ ಕತೆ ಕೇಳ್ತಾ ನನ್ನ ಮನಸ್ಸು ಹಾಳಾದರೆ, ನನಗೆ ಮೈಂಡು ಡಿಪ್ರೆಷನ್ಗೆ ಹೋದರೆ, ಅಥವಾ ನನ್ನೊಳಗಡೆ ನಾನು ಗಲಿಬಿಲಿ ಆದರೆ, ಅಥವಾ ನಾನು ಒಂದು ರೀತಿ ತುಂಬ ಅವರ ಕೆಟ್ಟ 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 ಕರ್ಮಗಳೆಲ್ಲ ನನಗೆ ವರ್ಗಾವಣೆ ಆಗಿಬಿಟ್ರೆ, ನೀವು ಒಬ್ಬರಿಗೆ ಏನಾದರೂ ಉಪಕಾರ ಮಾಡಬೇಕಾದ್ರೆ, ಅಥವಾ ನಿಮ್ಮ ಪಾಲಿಗೆ ಒಂದು ಶ್ರೇಷ್ಠ ಕೆಲಸವನ್ನು ನಿರ್ವಹಿಸುವ ಅವಕಾಶ ಬಂದಾಗ ಅದರಲ್ಲಿರೋ ಪಾಸಿಟಿವ್ ಸೈಡ್ಸ್ಗಳನ್ನು ನಾನು ಅಷ್ಟು ಮಾತ್ರ ನೋಡಬೇಕು. ಕೆಲವೊಮ್ಮೆ ನೀವು ಹೇಳ್ದಂಗೆ ಇಂತಹ ಹೀಲಿಂಗ್ ವಿಚಾರ ಬಂದಾಗ, ಅಥವಾ ಇನ್ನೊಬ್ಬರು ನೆಗೆಟಿವ್ ಸ್ಟೋರಿಗಳನ್ನು ಕೇಳಿದಾಗ ಕೇಳಿ ಕೇಳಿ ಹುಚ್ಚರಾದವರು ಇದ್ದಾರೆ. ಯಾಕಂದರೆ ಹೀಲಿಂಗ್ ಮಾಡಬೇಕು ಅಂದಾಗ ಒಂದು ಹಾಗೆ ಹೀಲ್ ಮಾಡುವವ ಎಷ್ಟು ಮಹಾನುಭಾವ ಆಗಿರಬೇಕು, ಅಥವಾ ಅವನಿಗೆ ಎಷ್ಟು ಒಂದು ತಪಶಕ್ತಿ ಇರಬೇಕು, ಅಥವಾ ಅವನೆಷ್ಟು ಆತ್ಮಶುದ್ಧಿ ಇರಬೇಕು, ಅವನು ಒಳಗಿನಿಂದ ಅಷ್ಟು ಸಾತ್ವಿಕನಾಗಿರಬೇಕು, ಅಥವಾ ಯಾವ ನೆಗೆಟಿವ್ ಕೂಡ ಅವನಿಗೆ ತಲುಪಬಾರ್ದು ಅಂದರೆ ಅವನು ಒಳಗಿನಿಂದ ಹಾಗೆ ಬಿಲ್ಡ್ ಆಗಿರಬೇಕು. ಧ್ಯಾನ, ಪ್ರಾಣಾಯಾಮ, ಅಥವಾ ಒಳ್ಳೆ ಮಾತು, ಅಥವಾ ಭಗವಂತನ ನಾಮಸ್ಮರಣೆ ಮಾಡೋ ಮೂಲಕ ಸದಾ ಒಳ್ಳೆಯದನ್ನು ಕೇಳಿ ನೋಡಿ, ಹೀಗೆ ಅವನು ಒಳಗಡೆ ಅವನು ಈ ಸಾತ್ವಿಕತೆಯ ಮಹಾನ್ ಗೋಪುರವೇ ಆಗಿದ್ದಾನೆ ಎಂದಾಗ ಸಾವಿರ ನೆಗೆಟಿವ್ ಬಂದರೂ ಕೂಡ ಅವನಿಗದೇನೂ ಆಗೋದಿಲ್ಲ. ಯಾಕಂದರೆ ನಾನು ಬಹುಶಃ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ಅದೆಷ್ಟು ಬಾರಿ ಭಗವಂತನ ನಾಮಸ್ಮರಣೆ ಮಾಡ್ತೀನಿ ಅಂದರೆ ಲೆಕ್ಕವೇ ಇಲ್ಲ. ಅಂದರೆ ನಾನು ಅದನ್ನು ಅಹಂಕಾರಕ್ಕೆ ಹೇಳ್ತಾ ಇಲ್ಲ, ಬಹುಶಃ ನಿಮಗೆ ಅದನ್ನು ತಿಳಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಎಷ್ಟು ಸಾರಿ ಭಗವಂತನ ನಾಮವನ್ನು ಜಪಿಸಿದೆ ಗೊತ್ತಾ, ನಾನು ರಾಮಕೋಟಿಯನ್ನು ಎಷ್ಟು ಬರೆದೆ ಗೊತ್ತಾ ಅನ್ನೋದನ್ನು ನಾನು ಒಂದು ವೇಳೆ ನಾನು ಎಷ್ಟು ಬಾರಿ ರಾಮಕೋಟಿ ಬರೆದಿದ್ದೀನಿ, ನಾನು ಎಂತಹ ದೊಡ್ಡ ಭಕ್ತ ಗೊತ್ತಾ ಅಂತ ಹೇಳಿಕೊಂಡ್ರೂ ಕೂಡ ಅದು ನನ್ನ ಅಧಪ್ಪತನ, ಅದು ನನ್ನ ಸೋಲೆ ಆಗಿರುತ್ತೆ. ಯಾಕಂದರೆ ಹಾಗೆ ನಿಜವಾದ ಭಕ್ತ ಹೇಳ್ಕೊಳ್ಳುವುದಿಲ್ಲ. ಆದರೆ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ನಿಮಗೊಂದು ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಒಳಗಡೆ ಅಗಾಧವಾಗಿಲ್ಲದೆ ಹೋದರೆ, ಚಿಕ್ಕ ಪುಟ್ಟದಾಗಿ ಯಾರಾದರೂ ನಿಮಗೇನೋ ಮಾಡಿಸ್ಬಿಟ್ರೆ, ಏನೋ ನಿಮಗೊಂದು ನೆಗೆಟಿವ್ ತಟ್ಟುಬಿಡುತ್ತೆ, ಸುಲಭವಾಗಿ ತಟ್ಟುಬಿಡುತ್ತೆ. ನೀವು ಧನಾತ್ಮಕತೆಯ ಗೋಪುರ ಶಿಖರ ಆಗಿರಬೇಕು, ಅಥವಾ ಧನಾತ್ಮಕತೆಯ ಕಣಜ ಆಗಿರಬೇಕು. ಹೇಗೆ ಮೇಲಿಂದ ಬಿದ್ದ ಮಳೆಯ ನೀರು ಬಂಡೆ ಮೇಲೆ ಎಷ್ಟು ಮಳೆ ನೀರು ಬಿದ್ದರೂ ಕೂಡ ಬಂಡೆಯನ್ನು ಕೊರ್ಕೊಂಡು ಒಳಗಡೆ ಹೋಗಲ್ಲ, ಬಂಡೆ ಮೇಲೆ ಬೀಳುತ್ತೆ, ಜಾರಿ ಸೈಡಿಗೆ ಬಿದ್ದು ಹೋಗುತ್ತೆ ಮಳೆ ನೀರು. ನೀವು ಬಂಡೆಯಂತಿರಬೇಕು. ನಿಮಗದೆಷ್ಟು ನೆಗೆಟಿವ್ ವಿಚಾರಗಳು ಬರಲಿ, ಅಥವಾ ಯಾರು ಎಷ್ಟೇ ಏನೇ ಮಾಡಿಸ್ಲಿ, ಏನೇ ನಿಮಗೆ ವಾಮಾಚಾರ ಮಾಡಿಸ್ಲಿ, ಏನೇ ಮಾಡಲಿ, ನೀವು ಧನಾತ್ಮಕತೆಯ ಬಂಡೆ ಆಗಿರಬೇಕು. ನೀವು ಅದ್ರ ಬಗ್ಗೆ ಪ್ರಶ್ನೆಗಳನ್ನೇ ಹುಟ್ಟಾಕೊಳ್ಬಾರ್ದು. ಅಯ್ಯೋ, ನನಗೆ ಯಾರೋ ಏನೋ ಮಾಡಿಬಿಟ್ರೆ, ನನಗೆ ಯಾರೋ ಏನೋ ಅಂದುಬಿಟ್ರೆ, ಅಥವಾ ನನಗೆ ನನ್ನ ಗೆಲುವು ಸಹಿಸದೆ ಇವ್ರು ಯಾರೋ ಏನೋ ಮಾಡಿಬಿಟ್ರೆ, ಅವ್ರು ಯಾರೋ ಏನೋ ಮಾಡಿಬಿಟ್ರೆ, ಅಂದರೆ ಯಾವಾಗ ಯಾರೋ ನನಗೇನೋ ಮಾಡಿಸ್ತಾರೆ, ಯಾವುದೋ ನನ್ನನ್ನು ಕೆಡಿಸುತ್ತೆ, ಯಾವುದೋ ನನ್ನನ್ನು ಕುಗ್ಗಿಸುತ್ತೆ, ಹೀಗೆ ನನ್ನ ಯೋಚನೆಯಲ್ಲೇ ನಾನು ಹಾಗೆ ಏನೋ ನೆಗೆಟಿವ್ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಮಾತ್ರ ಅದು ಒಳಗಡೆ ಪ್ರವೇಶ ಮಾಡುತ್ತೆ ಅಲ್ಲವೇ? ಹಾಗಾಗಿ ನನ್ನ ನಂಬಿಕೆ, ನಾನು ಪ್ರತಿ ಕ್ಷಣ ಈಶ್ವರ ಅಂತೀನಿ, ಗೋವಿಂದ, ನಾರಾಯಣ, ಒಂದು ಕೆಡುಕು ಶಬ್ದಗಳು ನನ್ನ ಬಾಯಿಂದ ಬರ್ದಂಗೆ ನಾನು ನೋಡ್ಕೊಳ್ತೀನಿ. ಬಾಯಿಂದ ಬರ್ದಂಗೆ ಮಾತ್ರ ಅಲ್ಲ, ಮನಸ್ಸಲ್ಲಿ ಆಲೋಚನೆ ಸಹ ಬರಬಾರ್ದು, ಹಾಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಅದು ಕೇವಲ ಯಾರನ್ನೂ ಮೆಚ್ಚಿಸ್ಲಿಕ್ಕಲ್ಲ, ನನಗದು ಗೊತ್ತಿದೆ. ನಾನು ಈ ಒಂದು ವೇಳೆ ಯಾರನ್ನೂ ನಗಿಸ್ಲಿಕ್ಕೆ, ಯಾರಿಗೋ ಏನೋ ಖುಷಿ ಪಡಿಸ್ಲಿಕ್ಕೆ ಈ ನಾನ್ ವೆಜ್ ಜೋಕ್ಗಳನ್ನು ಹೇಳೋದು, ಅಥವಾ ಕೆಟ್ಟ ಕೆಟ್ಟ ಅಶ್ಲೀಲವಾದ ಪದಗಳನ್ನು ಬಳಸೋದು, ಅಮ್ಮ ಅಕ್ಕ ಅಂತ ಈ ಥರದ್ದೇನಾದರೂ ಬಳಸೋದು, ಅಥವಾ ಹಾಗೆ ಬಳಸುವವರ ನಡುವೆ ಇರೋದು, ಅಥವಾ ಹಾಗೆ ಬಳಸಿದ ಯಾವುದೋ ಜೋಕ್ಗೆ ನಾನು ಕೂತ್ಕೊಂಡು ನಗುವುದು, ಇವೆಲ್ಲವೂ ಕೂಡ ನಿಮ್ಮೊಳಗಡೆ ಇರುವ ಒಂದು ಪಾಸಿಟಿವಿಟಿಯನ್ನು ಡಿಕ್ರೀಸ್ ಅಥವಾ ಕೆಳ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತವೆ. ನೀವೆಷ್ಟು ದುರ್ಬಲ ಅಂದರೆ, ದೈಹಿಕವಾಗಿ ನೀವು ಜಿಮ್ ಬಾಡಿ ಇರ್ಬೋದು, ಆದರೆ ನಿಮ್ಮ ಒಳಗಡೆ ನೀವು ನೈತಿಕವಾಗಿ ಕುಸಿದು ಹೋದಾಗ ಹೊರಗಡೆ ಇರೋ ನೆಗೆಟಿವ್ ವಿಚಾರಗಳು ನಿಮ್ಮನ್ನು ಬೇಗ ಆಕ್ರಮಣ ಮಾಡ್ತವೆ. ಸೊ ನನಗೆ ಅನಿಸೋದು, ನನ್ನ ಪಾಲಿಗೆ ನಾನು ಪಾಲಿಸೋದೇನೆಂದರೆ, ಪ್ರತಿ ಕ್ಷಣ ಭಗವಂತನ ನಾಮಸ್ಮರಣೆ ಮಾಡ್ತೀನಿ ವಿತ್ ದ ಗ್ರೇಸ್ ಆಫ್ ಗಾಡ್. ಭಗವಂತನ ಅನುಗ್ರಹದಿಂದ ನನಗೆ ಬಾಯಿ ತೆಗೆದ್ರೆ ಒಳ್ಳೆಯದಾಗಲಿ, ಶುಭವಾಗಲಿ. ಇವನ್ ನೀವು ಕಮೆಂಟ್ ಓದಬೇಕಾದ್ರೆ ನೋಡಿ, ಒಂದು ಕಮೆಂಟ್ ನೋಡಿದ್ರೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೀನಿ. ಅದು ತುಂಬ ನಾಟಕೀಯವಾಗಿ ಬರುವಂಥದ್ದಲ್ಲ. ಈವನ್ ನನಗೆ ಹೊರಗಡೆ ಮಾರ್ಕೆಟಲ್ಲಿ ಯಾರೋ ಸಿಗಲಿ, ಗುರುಗಳೇ ಅಂತ ಹತ್ರ ಮಾತಾಡ್ಸ್ಲಿಕ್ಕೆ ಬರಲಿ, ಅಥವಾ ಜಿಮ್ಮಲ್ಲಿ ಯಾರೋ ಸಿಗಲಿ, ಅಥವಾ ಇನ್ನೆಲ್ಲೋ ಆಶ್ರಮದಲ್ಲೋ ಹೊರಗ ಕಾರ್ಯಕ್ರಮದಲ್ಲೋ ಇನ್ನೆಲ್ಲೋ ಫೋನ್
ಇಡಬೇಕಾದ್ರೆ ಒಳ್ಳೇದಾಗಲಿ ಅಂತಲೇ ಫೋನ್ ಇಡ್ತೀನಿ, ಒಳ್ಳೆಯದು ಅಂತ ಬಳಸ್ತೀನಿ ನಾನು. ಹೀಗೆ ನೀವು ಏನೋ ಯಾರನ್ನೂ ಮೆಚ್ಚಿಸ್ಲಿಕ್ಕಲ್ಲ, ನಾವು ಏನು ಶಬ್ದವನ್ನು ಉಚ್ಚಾರ ಮಾಡ್ತೀವಿ, ಯಾಕಂದರೆ ಆ ಶಬ್ದದಲ್ಲೇ ಭಗವಂತ ಇದ್ದಾನೆ. ಯಾವ ಶಬ್ದಗಳನ್ನು ನೀವು ಉಚ್ಚಾರ ಮಾಡ್ತೀರಿ ಅಷ್ಟು ನಿಮ್ಮೊಳಗಡೆ ಒಂದು ಪಾಸಿಟಿವ್ ವೈಬ್ರೇಷನ್ ನಿರ್ಮಾಣವಾಗುತ್ತೆ. ಇದು ಒಂದು ನಾನು ಪಾಲಿಸೋದು. ಎರಡನೇದು, ನಾನು ಮಾಡ್ತಾ ಇರುವಂತಹ ಈ ಕೆಲಸ ಏನಿದೆ, ಇನ್ನೊಬ್ಬರ ಕಥೆಗಳನ್ನು ಕೇಳಿ ಅವರಿಗೆ ನನ್ನ ಕೈಲಾದಷ್ಟು ಸಾಂತ್ವನ ಹೇಳೋದು, ಇದು ಯಾವಾಗಲೂ ಕೂಡ ಅಲ್ಲಿ ಯಾವುದೋ ಒಂದು ಲೈಂಗಿಕ ವಿಚಾರ ಇರಲಿ, ಅಶ್ಲೀಲವಾದ ವಿಚಾರ ಇರಲಿ, ಇನ್ನೇನೇ ಇರಲಿ, ನಾನು ಎಲ್ಲವನ್ನೂ ಕೂಡ ಅಂದರೆ ದುಃಖವಾದರೂ ಕೂಡ ಸುಖವಾದರೂ ಕೂಡ ಅದು ಭಗವಂತನ ಲೀಲೆ, ಅದೊಂದು ನಾಟಕ ಅಥವಾ ಅದೊಂದು ಮಾಡ್ತಾ ಹೋದರೆ ಜೀವನ ಹಾಳಾಗ್ಬಿಡುತ್ತೆ. ಹಾಗಾಗಿ ನೀವು ಸದಾ ಧನಾತ್ಮಕವಾಗಿರುವುದನ್ನು ಕಲಿಬೇಕು, ಅಂತಹ ವ್ಯಕ್ತಿಗಳ ಜೊತೆ ಬೆರಿಬೇಕು. ಆ್ಯಂಡ್ ಭಗವಂತನನ್ನು ನಂಬಿ ಬೇರೆ ಯಾವುದು ನಿಮ್ಮನ್ನು ಕೆಡಿಸೋಕ್ಕಾಗೋದಿಲ್ಲ. ಬಿಕಾಸ್ ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ಸಾರಿ ಈ ಹೀಲಿಂಗ್ ಮಾಡಲಿಕ್ಕೆ ಹೋಗಿ ಹುಚ್ಚರಾಗ ಆಸ್ಪತ್ರೆ ಸೇರಿದವರು ಇದ್ದಾರೆ ಅಲ್ವೇ. ಸೊ ನಾನು ಇವೆಲ್ಲವನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿ ನಾನು ಈ ಕೆಲಸವನ್ನು ಮಾಡ್ತೀನಿ. ಇದಾದ ನಂತರ ನಾನು ರಾತ್ರಿ ಎಷ್ಟು ಚೆನ್ನಾಗಿ ಅವ್ರಿಗೆ ಸಮಾಧಾನ ಹೇಳಿದೆ ಗೊತ್ತಾ, ಬೆಳಗಿಗೆ ನನಗೆ ನೆನಪೇ ಇರುವುದಿಲ್ಲ. ನಾನು ಯಾವತ್ತೂ ಕೂಡ ಇಂಥ ಅದ್ಭುತವಾದ ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೀನಿ, ಅಥವಾ ನನ್ನಿಂದ ಆಯಿತು, ಅಥವಾ ಇನ್ನೆಲ್ಲೋ ಹೋದಾಗ ನಾನು ಎಷ್ಟು ಚೆನ್ನಾಗಿ ಸಾಂತ್ವನ ಹೇಳಿದೆ ಗೊತ್ತಾ. ಅಂದರೆ ಹೇಗೆ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಅಪ್ಪ ಈ ಯುದ್ಧವನ್ನು ನಾನು ಮಾಡ್ತಾ ಇದ್ದೀನಿ, ಇದು ನಾನು ಇವ್ರನ್ನೆಲ್ಲ ಕೊಂದು ಹಾಕಿಬಿಡ್ತೀನಿ, ನನ್ನಿಂದ ಈ ಯುದ್ಧದಲ್ಲಿ ನಾವು ಗೆದ್ದು ಬಿಡ್ತೀವಿ, ಇದು ಯಾವುದನ್ನು ಇಟ್ಟುಕೊಳ್ಳಬೇಡ, ಇದೆಲ್ಲವೂ ಭಗವಂತನ ಪೂಜೆ. ಒಬ್ಬ ಚಪ್ಪಲಿ ಒಲಿಯೋನಾಗಿರ್ಬೋದು, ಒಬ್ಬ ಕ್ಷತ್ರಿಯ ಯುದ್ಧ ಮಾಡೋನಾಗಿರ್ಬೋದು, ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಇನ್ಯಾರೋ ಯಾವುದೇ ಪ್ರೊಫೆಷನಲ್ಲಿರೋರಾಗಿರ್ಬೋದು, ಎಲ್ಲವೂ ಭಗವಂತನ ಇಚ್ಛಾನುಸಾರವಾಗಿ ನಡೀತಾ ಇದೆ. ನಮ್ಮದು ಅಂತ ಇಲ್ಲಿ ಏನೂ ಇಲ್ಲ. ಹಾಗಾಗಿ ಈ ಕೆಲಸವನ್ನು ವಹಿಸಿರುವವನೇ ಭಗವಂತ. ಇದರಿಂದ ನನಗೆ ಒಳ್ಳೆಯದೋ ಕೆಟ್ಟದ್ದೋ ಅವನೇ ನಿರ್ಧಾರ ಮಾಡ್ತಾನೆ. ಹಾಗಾಗಿ ಇದು ಕೇವಲ ನನ್ನ ಪಾಲಿಗೆ ಬಂದಿರೋ ಕೆಲಸ. ಅದನ್ನು ನಾನು ತುಂಬ ಈ ಕೇಳಿದ ಕಥೆಗಳನ್ನೆಲ್ಲ ಬೆಳಿಗ್ಗೆದ್ದು ಯೋಚನೆ ಮಾಡೋದು, ಕೊರಗೋದು, ಹಿಂಗಾಕಾಯಿತು, ಅಯ್ಯೋ ಹಂಗಾಯಿತು ಹಿಂಗಾಯಿತು, ಇಲ್ಲ, ಇಲ್ಲಿ ಕೇಳ್ತೀನಿ, ಅಲ್ಲಿ ಬಿಟ್ಬಿಡ್ತೀನಿ. ಹಾಗಂತ ನನಗೆ ಅವ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ಅಲ್ಲ. ನೀವು ಯಾವುದೇ ಸಮಸ್ಯೆಯನ್ನು, ಯಾವುದೇ ವಿಚಾರವನ್ನು ಹೆಚ್ಚು ಹೊತ್ತು ನಿಮ್ಮ ಹತ್ರ ಇಟ್ಟುಕೊಂಡಷ್ಟು ಅದು ಭಾರ ಅಲ್ವಾ. ಈಗ ಇದೊಂದು ಫೋನ್ ಇದೆ, ಇದೇನು ಒಂದು 800 ಗ್ರಾಮ್, 900 ಗ್ರಾಮ್, ಅಥವಾ 500 ಗ್ರಾಮ್, ಅಥವಾ 1 kg, ಅಥವಾ 1000 ಗ್ರಾಮ್ ಇರ್ಬೋದಾ? ಓಕೆ, ಫೈನ್. ಓಕೆ, ಒಂದು 200 ಗ್ರಾಮ್, 300 ಗ್ರಾಮ್ ಅಂದುಕೊಳ್ಳೋಣ. ಇದನ್ನು ಎಷ್ಟು ಹೊತ್ತು ಇಟ್ಕೊಳ್ಬೋದು? ಅರ್ಧ ಗಂಟೆ ಇಟ್ಕೊಳ್ಬೋದಾ? ಎಷ್ಟೊತ್ತು ಇಟ್ಕೊಳ್ಬೋದು? 5 ನಿಮಿಷ ಇಟ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ. ಇದೇ ಫೋನನ್ನು ನಾನು ಸುಮ್ಮನೆ ಹಿಂಗೆ ಕೈಲಿ ಒಂದು ಅರ್ಧ ಗಂಟೆ ಇಡೋದಕ್ಕೂ ಭಾರವಾಗುತ್ತೆ. ಸೊ ನಾನು ಈ ಕಥೆಗಳು ಅಥವಾ ಈ ಕೌನ್ಸಿಲಿಂಗ್ ವಿಚಾರಗಳಾಗಿರ್ಬೋದು, ಅಥವಾ ಕಾರ್ಯಕ್ರಮದ ವಿಚಾರಗಳಾಗಿರ್ಬೋದು, ಇವೆಲ್ಲವನ್ನು ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಸಮಯ ನಾನು ಅದನ್ನು ಮೇಲೆತ್ತಿಟ್ಕೊಳ್ತೀನಿ. ಅದ ನಂತರ ನಾನು ಅದನ್ನು ಬಿಟ್ಟುಬಿಡ್ತೀನಿ. ಸ್ವಲ್ಪ ನಿಷ್ಕಾಮ ಕರ್ಮ ನಾನು ಇದನ್ನು ಪಾಲಿಸೋದು. ಎಲ್ಲವನ್ನು ಮಾಡ್ತೀನಿ, ನಾನು ಮಾಡಿದೆ, ಅಥವಾ ಯಾರೋ ನನ್ನನ್ನು ಮೆಚ್ಚಲಿ ಅನ್ನೋ ಕಾರಣಕ್ಕೆ ಮಾಡಿದೆ, ಇದು ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಎಲ್ಲವೂ ಭಗವಂತನ ಅನುಗ್ರಹದಿಂದ ಈ ಕೆಲಸ ಸಿಕ್ಕಿದೆ, ಅದನ್ನು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕೆಲಸ ನೀವಿತ್ತೋ, ಅಥವಾ ನಮ್ಮ ಬದುಕಿಗೂ ಸಂಕಟಗಳು ಶುರುವಾಗ್ತಾವೋ, ನಾವು ನೆಗೆಟಿವ್ ಪೀಪಲ್ಸ್ಗಳಾಗ್ಬಿಡ್ತೀವ, ನೆಗೆಟಿವ್ ಮೈಂಡ್ಸೆಟ್ ನಮಗೂ ಬಂದ್ಬಿಡುತ್ತಾ, ಹಾಗೆಲ್ಲ ಯೋಚಿಸಲೇಬೇಡಿ ಅಲ್ವೇ. ದೇವಸ್ಥಾನಗಳಿಗೆ ಹೋದರೆ ಮಾತ್ರ ಪಾಸಿಟಿವ್ ವೈಬ್ರೇಷನ್ ಇಲ್ಲ ಅಂತ ಅಲ್ಲ. ನೀವೊಂದು ಸ್ಮಶಾನಕ್ಕೆ ಹೋಗಿ ಸ್ಮಶಾನವನ್ನು ನೋಡೋ ದೃಷ್ಟಿಕೋನ ಬದಲಿಸಿಕೊಂಡ್ರೆ ದೇವಸ್ಥಾನಕ್ಕಿಂತ ಹೆಚ್ಚು ಪಾಠ ನಿಮಗೆ ಸ್ಮಶಾನದಲ್ಲೇ ಸಿಗುತ್ತೆ. ನೋಡೋ ದೃಷ್ಟಿಕೋನಕ್ಕೆ ಸಂಬಂಧಿಸಿದ್ದಷ್ಟೇ ಅಲ್ವಾ. ಸೊ ಈ ಮೂಲಕ ಇಲ್ಲಿ 3 ಪಾಯಿಂಟ್ಸ್. ಒಂದು, ನಾನು ಸದಾಕಾಲ ಭಗವಂತನ ನಾಮಸ್ಮರಣೆ ಮಾಡ್ತೀನಿ. ಅದು ಕೇವಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವಾಗ ಫ್ರೆಶ್ ಅಪ್ ಆಗಿ ಧ್ಯಾನ ಮಾಡಿ ಆಗ ಮಾತ್ರ ಮಾಡ್ತೀನಿ. 108 ಜಪಮಣಿ ಇಟ್ಕೊಂಡು ಓಂ ನಮಃ ಶಿವಾಯ ಅಂತಲೋ ಹರೇ ಕೃಷ್ಣ ಅಂತಲೋ ಇಲ್ಲ. ನನ್ನ ಪ್ರಕಾರ ಬ್ರಾಹ್ಮಿ ಮುಹೂರ್ತದಷ್ಟೇ ಶಕ್ತಿ ದಿನದ 24 ಗಂಟೆಗೂ ಇದೆ.